ಈ ಪ್ರಪಂಚದಲ್ಲಿ ಎಂತ ಸಿಕ್ತೇವೆ ನನ್ನ ಮಕ್ಕಳೆಲ್ಲ ಇದ್ದಾರೆ ಅಂತಂದರೆ ಆಸ್ತಿಗೋಸ್ಕರ ತಂದೆನೇ ಸಾಯಿಸೋಂಥ ಮಕ್ಕಳಿದ್ದಾರೆ. ಏನಂತಂದರೆ ತಮಿಳ್ನಾಡು ತಿರುವಲ್ಲೂರಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ತಮ್ಮ ತಂದೆಗೆ ಹಾವು ಕಚ್ಚಿ ಸಾಯಿಸಿರೋದು. ಹೆಂಗೆ ಅಂತ ಹೇಳ್ತೀನಿ. ತಂದೆ 3 ಕೋಟಿ ಇನ್ಶೂರೆನ್ಸ್ ಮಾಡಿದ್ರಂತೆ. ಅದಕ್ಕೆ ಆ 3 ಕೋಟಿ ಸಿಗಬೇಕಂತ ಈ ಮಕ್ಕಳು ಪ್ಲ್ಯಾನ್ ಮಾಡಿರೋದು. ಫಸ್ಟು ನಾಗರಾವ್ ಕೈಲಿ ಕಚ್ಚಿದ್ದಾರೆ. ನಾಗರಾವ್ ಕಚ್ಚಿದ ನಂತರ ಅಲ್ಲಿ ಲೋಕಲ್ ಹೆಡ್ಸ್ ಅವ್ರು ಕರ್ಕೊಂಡೋಗ್ಬಿಟ್ಟು ಬದುಕಿಸಿದ್ದಾರೆ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ನಾಗರಾವ್ ಕಚ್ಚಿದ್ದು ಯಾಕೆ ಉಪಯೋಗ ಆಗಲಿಲ್ಲ. ಆಮೇಲೆ ತುಂಬ ಪವರ್ಫುಲ್ ಅಂದರೆ ಸಿಕ್ಕಾಪಟ್ಟೆ ವಿಷಯರು ಹಾವು ಯಾವುದಿದ್ದು ನೋಡಿಕೊಂಡು ಕಚ್ಚಿರೋದು. ಯಾವ ವಿಷಯ ಹಾವು ಅಂತಂದರೆ ಇದು ಕಟ್ಟಾವು ಅಂತ ಬರುತ್ತೆ ಗೊತ್ತುಂಟಾ? ಕಟ್ಟಾವು ಭಯಂಕರ ವಿಷ. ಆ ಹಾವನ್ನು ತಂದೆ ಮಲಗಿದಾಗ ರಾತ್ರಿ ಬಂದಿಲ್ಲಿ ಇದ್ರ ಹತ್ರ ಕತ್ತತ್ರ ಕಚ್ಚಿರೋದು. ಕಚ್ಚಿ ಒಂದು ಅರ್ಧ ಗಂಟೆಗೆ ಸತ್ತೋಗಿದ್ದಾರೆ ಅವರು. ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕೆ ಹೋದಾಗ ಇನ್ಶೂರೆನ್ಸ್ ಆಫೀಸರು 2 ಟೈಮು ಹಾವಿನ ಕೈಲಿ ಕಚ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಎನ್ಕ್ವೈರಿ ಮಾಡ್ಬೇಕಾದ್ರೆ ವಿಷಯ ಗೊತ್ತಾಯಿತು ಈ ರೀತಿ ಆಗಿದೆ ಅಂತ. ಆವಾಗ ಅವರು ಇನ್ಶೂರೆನ್ಸ್ ಕೊಡೋದನ್ನು ಸ್ಟಾಪ್ ಮಾಡಿದ್ದಾರೆ. ಒಂದು ತನಿಖೆ ನಡೀತಾ ಇದೆ. ಇಂಥ ಮಿಂಡ್ರಿಗುಟ್ಟಿದ ಮಕ್ಕಳಿದ್ದಾರೆ, ಸ್ವಲ್ಪ ಹುಷಾರಾಗಿರಿ. ಇಂಥ ನನ್ನ ಮಕ್ಕಳಿಗೆ ನಿಮ್ಮ ಕಡೆಯಿಂದ ಒಂದು ಒಳ್ಳೊಳ್ಳೆ ಕಮೆಂಟ್ ಬರ್ತೇವೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಕಮೆಂಟ್ ಸೆಕ್ಷನ್ ಫುಲ್ ನಿಮ್ಮದೇ.